ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಏನ್ ಹೇಳ್ತೀರಾ ಈ ಬಗ್ಗೆ? ಗೋವಿಂದಯ್ಯನವರು ವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಆಯ್ಕೆಯಾದ ಬಳಿಕ ಸುದ್ದಿಗಾರರೊಂದಿಗೆ 4 ಮಾತುಗಳನ್ನು ಹಂಚಿಕೊಂಡರು. ಇದೇ ಸಂದರ್ಭದಲ್ಲಿ ಎಲ್ಲ ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಗ್ರಾಮಕ್ಕೆ ಈಗ ಬೇಸಿಗೆ ಬರ್ತಾ ಇದೆ, ಏನ್ ಮಾಡ್ತೀರಿ? ಅವತ್ತು ತಮ್ಮ ಅಧ್ಯಕ್ಷರಿಗೆ ಶುಭ ಕೋರಿದರು. 7 ಜನಕ್ಕೆ ಅಭಿನಂದನೆ ಹೇಳ್ತೀನಿ. ನಿಮಗೆ ಊಟ ಹಾಕಿರ್ತಿದ್ದಾರೆ, ಸಹಕರಿಸ್ತಾರೆ. ಎಲ್ಲ ಮೆಂಬರ್ಗಳು ಎಲ್ಲ ಮುಂದೆ ಚಂದ್ರೇಗೌಡ ಇದ್ದಾರೆ, ಎಲ್ಲರೂ ಸಹಕರಿಸ್ತಾರೆ. ಹೇಳಿ ರಮೇಶಣ್ಣ. ಸಾತನೂರು ಪಂಚಾಯಿತಿ ಮಾಗಡಿ ತಾಲೂಕು ನಮ್ಮ ಉಮೇಶಣ್ಣ ಅವರು ರಾಜೀನಾಮೆ ಕೊಟ್ಟು ತೆರವಾದಂಥ ಕ್ಷೇತ್ರಕ್ಕೆ ಅಥವಾ ಸ್ಥಾನಕ್ಕೆ ನಮ್ಮ ನಾಯಕರು, ನಮ್ಮ ಶಾಸಕರಾದಂಥ ಬಾಲಣ್ಣ ಹಾಗೂ ತಮ್ಮಜ್ಜನವರ ಆದೇಶದಲ್ಲಿ ಮಂಗಳ ಗೋವಿಂದಪ್ಪ ಅವ್ರನ್ನ ಅವಿರೋಧವಾಗಿ ಎಲ್ಲ ನಮ್ಮ 11 ಜನ ನಮ್ಮ ಮೆಂಬರ್ಗಳು ಪ್ಲಸ್ ಇನ್ನೂ ಇಬ್ಬರು ಹೊರಗಡೆ ಇದ್ದರೂ ಕೂಡ ಅವರು ಕೂಡ ಯಾವುದೇ ರೀತಿ ತಕರಾರು ಮಾಡಿದಾಗ 13 ಜನ ಮೆಂಬರ್ ಸೇರಿ 9ರಿಂದ ಇವತ್ತು ಅಧ್ಯಕ್ಷನಾಗಿ ಮಾಡಿದ್ದೀವಿ. ಅವಿರೋಧ ಆಯ್ತಾ ಅಥವಾ ಅವಿರೋಧ ಆಯ್ತು. ಈಗ ಇರೋಲ್ಲ ಸಹಕರಿಸಿದಂಥ ಎಲ್ಲ ಮೆಂಬರ್ಗಳಿಗೂ ಹಾಗೂ ನಮ್ಮ ನಾಯಕರಾದ ಬಾಲಣ್ಣಂಗೆ ತಮ್ಮಜ್ಜನಿಗೆ ಧನ್ಯವಾದ ಅರ್ಪಿಸ್ತೀವಿ. ಅದೇನೋ ಒಪ್ಪಂದ ಆಗಿದೆಯಾ ಅಥವಾ ಅವಿಶ್ವಾಸ ಮಾಡಿದ್ರಿ? ಈಗ ಒಪ್ಪಂದ ಏನಾರು ಆಗಿದೆಯಾ? ಯಾವಾಗ ನಮ್ಮ ನಾಯಕರು ಯಾವತ್ತು ರಾಜೀನಾಮೆ ಕೊಡಬೇಕು, ಇನ್ನೂ ಆಕಾಂಕ್ಷಿಗಳು ಇಬ್ಬರು ಅವರೇ, ಅವ್ರಿಗೂ ಒಂದು ಅವಕಾಶ ಐತೆ. ಅವರು ಯಾವತ್ತು ಹೇಳ್ತಾರೋ ಅವತ್ತು ಹೋಗಿ ರಾಜೀನಾಮೆ ಕೊಟ್ಟು ಸಮಾಜ ಅಧಿಕಾರ ಹಂಚಬೇಕು. ಇನ್ನಿಬ್ಬರು ಆಕಾಂಕ್ಷಿಗಳಿದ್ದಾರೆ. ನೆಕ್ಸ್ಟ್ ಇವರು ಡೇಟ್ ಕೊಟ್ಟಿದ್ದಾರೆ, ಆ ಡೇಟಲ್ಲಿ ರಾಜೀನಾಮೆ ಕೊಡ್ತಾರೆ. ಇನ್ನಿಬ್ಬರನ್ನ ನೆಕ್ಸ್ಟ್ ಮಾಡಿ ಯಾವ ಡೇಟ್ ಕೊಟ್ಟಿದ್ದಾರೆ ಹೇಳಿದ್ದಾರೆ. ಅವರು ಡೇಟಲ್ಲಿ ಕೊಡ್ತಾರೆ. ಶಾಸಕರು ಯಾವತ್ತು ಹೇಳ್ತಾರೋ ಅವತ್ತು ರಾಜೀನಾಮೆ ಕೊಡ್ತಾರೆ. ಇನ್ನಿಬ್ಬರನ್ನ ಮಾಡಬೇಕು. ಅದು ಅವ್ರ ಆದೇಶ ಹೆಂಗೆ ಕೊಡ್ತಾರೋ ಆ ಥರ ಹಿಂದೆ ಮುಂದೆ ಇಬ್ಬರು ಆಗ್ತಾರೆ. ನಾವು ಮಾಡ್ತೀವಿ. ತನ್ನ ಸ್ವಇಚ್ಛೆಯಿಂದ ಸಾತನೂರು ಗ್ರಾಮ ಪಂಚಾಯಿತಿಗೆ ರಾಜೀನಾಮೆಯನ್ನು ಸಲ್ಲಿಸಿದ್ರು. ಆ ಒಂದು ಸ್ಥಾನ ತೆರವಾಗಿದ್ದರಿಂದ ನಮ್ಮ 13 ಜನ ಮೆಂಬರ್ಗಳು ಸದಸ್ಯರುಗಳು ಎಲ್ಲ ಒಳಗೂಡಿ ಕೂತ್ಕೊಂಡು ಮಂಗಳಮ್ಮನವರೇ ಸೂಕ್ತ ಅಭ್ಯರ್ಥಿ ಅಂತ ಅಂದ್ಬಿಟ್ಟು ನಾವೆಲ್ಲ ತೀರ್ಮಾನ ಮಾಡಿ ಮಂಗಳಮ್ಮನವ್ರನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ. ಇದಕ್ಕೆ ಸಹಕಾರ ಕೊಟ್ಟಂಥ ನಮ್ಮ ನೆಚ್ಚಿನ ಶಾಸಕರಾದ ಬಾಲಣ್ಣನವ್ರಿಗೆ, ತಮ್ಮಜ್ಜಣ್ಣವ್ರಿಗೆ ಮತ್ತು ನಮ್ಮ ಹಿರಿಯ ಮುಖಂಡರು ಎಲ್ರಿಗೂ ಸಹ ಇಲ್ಲಿ ಸುಮಾರು ಜನ ಮುಖಂಡರು, ಮಾದೇವಣ್ಣವ್ರು ಬಂದಿದ್ದಾರೆ, ರಾಮಣ್ಣವ್ರು ಬಂದಿದ್ದಾರೆ, ಸಂಪತ್ ಅವ್ರು ಬಂದಿದ್ದಾರೆ. ಎಲ್ರಿಗೂ ಸಹ ಈ ಸಮಯದಲ್ಲಿ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ನಾವು ತಿಳಿಸ್ತಾ ಇದ್ದೀವಿ.